ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವ ಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಮತ್ತೊಂದು ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನ ವಾಕ್ಯ ಧ್ಯಾನಿಸುತ್ತಾ, ನಿಮಗೋಸ್ಕರ ಪ್ರಾರ್ಥಿಸುತ್ತಾ, ಈ ದಿನವನ್ನು ಒಂದು ಸಕಾರಾತ್ಮಕವಾದಂಥ ದಿನವಾಗಿ ಆಶೀರ್ವಾದಕರವಾಗಿ ಇರುವಂತೆ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮನ್ನು ನನ್ನನ್ನು ಕಾಯುವಾತನು, ಪೋಷಿಸುವಾತನು, ಪರಾಮರ್ಶಿಸುವಾತನು ಆತನಾಗಿದ್ದಾನೆ. ಆತನಿಂದ ಸಿಗುವಂಥ ಯಾವ ಆಶೀರ್ವಾದಗಳನ್ನು ನಾವು ಬೇಡ ಎನ್ನುವುದಿಲ್ಲ. ಪ್ರತ್ಯೇಕವಾಗಿ ಕೃಪೆಯ ಕುರಿತಾಗಿಯೂ ಶಾಂತಿಯ ಕುರಿತಾಗಿಯೂ ಬೈಬಲ್ ಆಗಾಗ ಹೇಳುತ್ತದೆ, ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಯಾಕೆಂದರೆ ಎಲ್ಲದಕ್ಕೂ ಮೂಲ ಕೃಪೆ. ಮತ್ತು ಈ ಲೋಕದಲ್ಲಿ ನಾವು ಎಲ್ಲ ವಿಷಯಗಳನ್ನು ಎದುರಿಸಬೇಕಾದರೆ ನಮ್ಮ ಮನಗಳಲ್ಲಿ ಶಾಂತಿ ಇರಬೇಕು, ನಮ್ಮ ಮನೆಗಳಲ್ಲಿ ಶಾಂತಿ ಇರಬೇಕು. ಹಾಗಾದರೆ ಪದೇ ಪದೇ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂದು ಬೈಬಲ್ ನಮಗೆ ಎಚ್ಚರಿಸುವಾಗ ಈ ಬೈಬಲ್ನ ಉದ್ದೇಶ ಏನು? ಯಾರಿಗೆ ಕೃಪೆಯು ಶಾಂತಿಯು ಉಂಟಾಗುವುದೆಂದು ಬೈಬಲ್ ಹೇಳುತ್ತದೆ. ಈ ದಿನ ಆ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿ ದೇವಜನವೇ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಕೊರಿಂಥ ಪತ್ರಿಕ 1ನೇ ಅಧ್ಯಾಯ 3ನೇ ವಚನ. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹಾಲೆಲೂಯಾ, ಕರ್ತನಿಗೆ ಸ್ತೋತ್ರ. ದೇವಜನವೇ, ನಾವು ಅಂಗಡಿಗಳಲ್ಲಿ ಹೋಗಿಬಿಟ್ಟು ಒಂದು ಸ್ವಲ್ಪ ಕೃಪೆ ಶಾಂತಿ ಬೇಕು ಅಂದರೆ ಸಿಗಲ್ಲ. ಆಸ್ಪತ್ರೆಗಳಲ್ಲಿ ಸಿಗಲ್ಲ, ಸರ್ಕಾರಗಳಲ್ಲಿ ಸಿಗಲ್ಲ, ಅಧಿಕಾರಿಗಳಲ್ಲಿ ಸಿಗಲ್ಲ. ಈ ಕೃಪೆಯು ಶಾಂತಿಯು ಇದಕ್ಕೆ ಮೂಲನಾದವನಿಂದ ನಮಗೆ ಸಿಗುತ್ತದೆ. ಅದಕ್ಕೆ ಮೂಲ ಯಾರು ಎಂದು ಬೈಬಲ್ ಹೇಳುತ್ತದೆ. ಇಲ್ಲಿ ಹೇಳುತ್ತದೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಎಂದು ಹೇಳುತ್ತಾ ಇದೆ. ದೇವರಿಂದ ಅಂದರೆ ಕರ್ತನಾದ ಯೇಸು ಕ್ರಿಸ್ತನಿಂದ ನಿಮಗೂ ನನಗೂ ನಮ್ಮೆಲ್ಲರಿಗೂ 2 ವಿಧವಾದಂಥ ಆಶೀರ್ವಾದದ ಕಾರ್ಯಗಳನ್ನು ಬೈಬಲ್ ಹೇಳುತ್ತಾ ಇದೆ. ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ದೇವಜನವೇ, ನಾವು ಯಾವುದಾದರೂ ಒಂದು ಮನೆಗೆ, ಯಾವುದಾದರೂ ಒಂದು ವ್ಯಕ್ತಿಯನ್ನು ಸಂಧಿಸುವಾಗ ನಿಮಗೆ ಒಳ್ಳೆಯದಾಗಲಿ, ಈ ಮನೆಗೆ ಶುಭವಾಗಲಿ ಎಂದು ಹೇಳುವಾಗ ಅದು ಫಲಿಸುತ್ತದೆ. ನಿಮ್ಮ ಬಾಯಿ ಮಾತಿನಂತೆ ಅದು ಆಗುತ್ತದೆ. ಇವತ್ತು ದೇವರ ವಾಕ್ಯವು ಹೇಳುತ್ತಾ ಇದೆ, ನಿಮಗೆ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಹೌದು, ಈಗ ನಾವು ಧ್ಯಾನ ಮಾಡಿದೆವು ಯಾರಿಂದ, ಮೂಲ ಎಲ್ಲಿಂದ ಈ ಕೃಪೆಯೂ ಶಾಂತಿಯೂ ಬರುತ್ತದೆ ಎಂಬುದಾಗಿ. ಆದರೆ ಮುಂದಿನ ವಾಕ್ಯಗಳನ್ನು ನಾವು ನೋಡುವಾಗ ಎಂಥವರಿಗೆ ಈ ಕೃಪೆಯು ಶಾಂತಿಯು ಲಭಿಸುತ್ತದೆ ಎಂಬುದನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವಜನವೇ, ಮೊದಲ ಕೊರಿಂಥ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 2ನೇ ವಚನ, ಅದರ ಇಂದಿನ ಭಾಗವನ್ನು ನೋಡುವಾಗ, ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಅಂತ ಹೇಳ್ತಾ ಇದೆ ಅಲ್ಲಿ ಅಲ್ವಾ. ನೋಡಿ, ಮೊದಲನೆಯ ಕಾರ್ಯ ಅಲ್ಲಿ ಹೇಳುತ್ತಾ ಇರುವಂಥದ್ದೇನೆಂದರೆ, ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು. ನಿಮ್ಮಲ್ಲಿ ಅನೇಕರು ದೇವರಿಗೆ ನಿಮ್ಮನ್ನು ಪ್ರತಿಷ್ಠಿಸಿಕೊಂಡಿಲ್ಲ. ಹೇಗಂತೀರ ಪಾಸ್ಟ್ರೇ ಅಂತ ನೀವು ಹೇಳಬಹುದು. ನೀವು ಕೆಲವರೇ ಗೋಡೆ ಮೇಲಿನ ಬೆಕ್ಕ ರೀತಿಯಲ್ಲಿ, ಗೋಡೆ ಮೇಲಿನ ದೀಪದ ರೀತಿಯಲ್ಲಿ, ಅಂದರೆ ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ. ಆ ಬೆಕ್ಕು ಗೋಡೆ ಮೇಲೆ ಕುಳಿತು ನೋಡ್ತಾ ಇರುತ್ತದೆ, ಅದು ಯಾವ ಕಡೆ ಜಿಗಿಯುತ್ತೆ ಗೊತ್ತಾಗಲ್ಲ. ಕೆಲವು ಸಾರಿ ಯೇಸು ಕ್ರಿಸ್ತನನ್ನು ಕೆಲವರು ಇದ್ದರೆ ಇರಲಿ, ಇಲ್ಲದೆ ಹೋದರೆ ಹೋಗಲಿ ಎಂಬುದಾಗಿ,
ಸ್ವಲ್ಪ ಕೆಲವು ಸಾರಿ ಬಹಳ ಅನುಮಾನಗಳಲ್ಲಿ ಯೇಸು ಕ್ರಿಸ್ತನನ್ನು ಆ ರೀತಿಯಾಗಿ ನಂಬುತ್ತಾ ಇರುತ್ತಾರೆ. ಅವರನ್ನೂ ಬಿಡಕ್ಕಾಗಲ್ಲ, ಇವರೂ ಬೇಕು, ಇದೂ ಮಾಡ್ತೀನಿ ಅದೂ ಮಾಡ್ತೀನಿ, ಲೋಕದಲ್ಲಿಯೂ ಜೀವಿಸ್ತೇನೆ ಆಗಿಯೂ ಜೀವಿಸ್ತೇನೆ. ಇದು ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕೃತ್ಯ. ಮೊಟ್ಟ ಮೊದಲನೆಯದಾಗಿ ಯೇಸು ಕ್ರಿಸ್ತನನ್ನು ನೀವು ನಂಬಿರುವುದರಿಂದ ಮನೆಯವರು ವಿರೋಧಿಸುತ್ತಾರೆ, ಸಮಾಜ ವಿರೋಧಿಸುತ್ತದೆ, ಲೋಕವು ದ್ವೇಷಿಸುತ್ತದೆ, ಅನೇಕರು ಹಿಂಸಿಸುತ್ತಾರೆ. ಇವುಗಳನ್ನು ಬಿಟ್ಟು ನಿಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳುವ ಮಾರ್ಗವನ್ನು ಹುಡುಕಿರಿ. ಹಣದಾಶೆಗೋಸ್ಕರ, ಹೆಸರಿಗೋಸ್ಕರ ಅನೇಕ ಜನರು ಇನ್ನೂ ದೇವರನ್ನು ನಂಬಿದ್ದೇನೆಂದು ಹೇಳುವಂಥವರು, ಯೇಸುವನ್ನು ನಾನು ಅಂಗೀಕರಿಸಿಕೊಂಡಿದ್ದೇನೆ ಎನ್ನುವವರು ಸುಳ್ಳುಗಳನ್ನು ಹೇಳುತ್ತಾ, ಮೋಸಗಳನ್ನು ಮಾಡುತ್ತಾ, ಜೊತೆ ಸಂಗಾತಿಗಳಿಗೆ ಅನ್ಯಾಯವನ್ನು ಮಾಡುತ್ತಾ, ಹೆತ್ತವರ ಮಾತುಗಳನ್ನು ಆಲಿಸದೆ ಅವಿಧೇಯತೆಯನ್ನು ತೋರಿಸುತ್ತಾ, ಲೋಕಾನುಸಾರವಾಗಿ ಜೀವಿಸುತ್ತಾ ಇದ್ದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ನಿಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಲ್ಲ. ಪ್ರತಿಷ್ಠಿಸುವುದು ಅಂದರೆ ಏನು? ಪೂರ್ಣವಾಗಿ ಸಮರ್ಪಿಸುವುದು. ಹೇಗೆ ಹನ್ನಳು ತನಗೆ ದೇವರು ದಯಪಾಲಿಸಿದಂಥ ವರದ ಮಗನನ್ನು, ಒಂದು ಆಶೀರ್ವಾದದ ಕಂದನನ್ನು ಆಕೆ ಆಲುಣಿಸುವುದು ಬಿಟ್ಟ ಕೂಡಲೇ ತಂದು ದೇವಾಲಯಕ್ಕೆ ಒಪ್ಪಿಸುತ್ತಿದ್ದಾಳೆ. ಅದು ಒಂದು ವಸ್ತು ಅಲ್ಲ, ಕೊಟ್ಟು ಬಿಟ್ಟರೆ ಮತ್ತೊಂದು ತಗೊಳ್ಳೋಣ ಅನ್ನುವುದಕ್ಕೆ. ಅದು ಮಗು, ಹೆತ್ತ ಮಗು. ಅಂದರೆ ತುಂಬ ವರ್ಷಗಳ ನಂತರ ದೇವರು ದಯಪಾಲಿಸಿದಾದರೆ ಆಕೆ ಹೇಳುತ್ತಾಳೆ, ಈ ಮಗುವು ಜೀವಿಸುವ ಕಾಲವೆಲ್ಲ ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟಿದೆ. ಹೌದಲ್ವ? ಅನೇಕ ದೇವಭಕ್ತರು ಬೈಬಲಲ್ಲಿ ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವರು, ಅಂದರೆ ಸಮರ್ಪಿಸಲ್ಪಟ್ಟವರು, ಅದಕ್ಕಾಗಿ ನೇಮಿಸಲ್ಪಟ್ಟವರು. ನಿಮ್ಮಲ್ಲಿ ಎಷ್ಟು ಜನರು ನಾನು ಕೂಡ ಯೇಸುವಿನ ಮಗಳು, ನಾನು ಯೇಸುವಿನ ಮಗನು ಎನ್ನುತ್ತೀರಿ? ಕೆಲವರ ಮನೆಯಲ್ಲಿ ಸ್ವಾತಂತ್ರ್ಯ ಇದ್ದರೂ, ನಂಬಿದರೂ ಕೂಡ, ಅವಕಾಶವಿದ್ದರೂ ಕೂಡ ನೀವು ಪ್ರತಿಷ್ಠಿಸಿಕೊಂಡಿಲ್ಲವಾ ನೋಡಿಕೊಳ್ಳಿರಿ. ಯಾಕೆಂದರೆ ಯಾರಿಗೆ ಕೃಪೆಯು ಶಾಂತಿಯು ಉಂಟಾಗುತ್ತದೆಂದು ಬೈಬಲ್ ಹೇಳುತ್ತಿದೆ? ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು. ಆಮೇಲೆ ಹೇಳುತ್ತದೆ, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ. ನಿಮ್ಮನ್ನು ದೇವರು ಕರೆದಿದ್ದಾನೆ ಸಹೋದರಿ, ಸಹೋದರ, ನಿನ್ನನ್ನು ದೇವರು ಕರೆದಿದ್ದಾನೆ. ದೇವರು ನಿಮ್ಮನ್ನು ಕರೆದ ಮೇಲೆ, ದೇವರಿಗೆ ನಿಮ್ಮನ್ನು ಪ್ರತಿಷ್ಠಿಸಿದ ಮೇಲೆ ನಿಮಗೆ ಕೃಪೆಯು ಸಿಗುತ್ತದೆ, ನಿಮಗೆ ಶಾಂತಿಯು ಲಭಿಸುತ್ತದೆ. ಈ ಗ್ರೇಸ್ ಆ್ಯಂಡ್ ಪೀಸ್ ಅನ್ನೋದಿದೆಯಲ್ವಾ, ಕೃಪೆಯು ಶಾಂತಿ ಅನ್ನೋದು ಬೆಲೆ ಕಟ್ಟಲಾರದಂಥ ಪದಗಳಾಗಿದೆ. ಅನೇಕ ದೇವಭಕ್ತರು ಹೇಳುತ್ತಾರೆ, ನಾನು ಏನಾಗಿದ್ದೇನೋ ಅದು ಕರ್ತನ ಕೃಪೆ, ಏನಾಗುವೆನೋ ಕರ್ತನ ಕೃಪೆ, ಎಲ್ಲ ಆತನ ಕೃಪೆ. ದ ಗ್ರೇಸ್ ಆಫ್ ಗಾಡ್. ಈ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ ನಿಮ್ಮನ್ನು ಸೋಲಿನಿಂದ ಮೇಲಕ್ಕೆ ಎತ್ತುತ್ತದೆ, ಅವಮಾನದಿಂದ ಸನ್ಮಾನಕ್ಕೆ ಎತ್ತುತ್ತದೆ, ಕುಗ್ಗು ಹೋಗುವಿಕೆಯಿಂದ ಹಿಗ್ಗುವಿಕೆಗೆ ತರುತ್ತದೆ, ಸೋಲುವ ಸಂದರ್ಭಗಳಲ್ಲಿ ಸಫಲತೆಯನ್ನು ತರುತ್ತದೆ. ಗ್ರೇಸ್ ಮಾರ್ಕ್ಸ್ ಅಂತಾರೆ, ನಿಮಗೆ ಗೊತ್ತಿದೆಯಾ? ಕೃಪೆಯ ಅಂಕಗಳು. ದೇವರು ಬೀಳುವ ನಿಮಗೆ ಕೃಪೆಯನ್ನು ತೋರಿಸಿ, ಸೋಲುವ ನಿಮಗೆ ಕೃಪೆಯನ್ನು ತೋರಿಸಿ, ಅನೇಕ ವಿರೋಧಗಳ ಮಧ್ಯದಲ್ಲಿ ಬಿದ್ದಿರುವ ನಿಮಗೆ ಕೃಪೆಯನ್ನು ತೋರಿಸಿ ನಿಮ್ಮನ್ನು ಮೇಲಕ್ಕೆತ್ತಬೇಕೆಂದು ಆತನು ಆಶಿಸುವಂಥವನಾಗಿದ್ದಾನೆ. ಕೃಪೆ ಬೇಕಾ? ನೀವು ಹೇಳುತ್ತೀರಿ, ದೇವರ ಕೃಪೆ ಇದ್ದರೆ ಎಲ್ಲವೂ ಸಾಧ್ಯ. ದೇವರ ಕೃಪೆಯೊಂದಿದ್ದರೆ ನಾನು ಮದುವೆ ಮಾಡಬಲ್ಲೆನು, ಮನೆ ಕಟ್ಟಬಲ್ಲೆನು, ನನ್ನ ಮಕ್ಕಳಿಗೆ ಒಂದು ಸ್ಥಾನವನ್ನು ಕೊಡಬಲ್ಲೆನು, ನನ್ನ ಮನೆಯನ್ನು ಸರಿಪಡಿಸಿಕೊಳ್ಳಬಲ್ಲೆನು. ಹೀಗೆ ದೇವರ ಕೃಪೆ ಇದ್ದರೆ ನೀವು ಏನು ಬೇಕಾದರೂ ಮಾಡಬಹುದು. ಆದರೆ ದೇವರ ಕೃಪೆ ಲಭಿಸುತ್ತಿದೆಯಾ? ಯಾರಿಂದ ಲಭಿಸುತ್ತದೆ ಎಂದು ಹೇಳಿದೆನು?
ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯು ಲಭಿಸುತ್ತದೆ. ಯಾರಿಗೆ? ಕ್ರಿಸ್ತನಿಗೆ ಪ್ರತಿಷ್ಠಿತರಾದವರಿಗೆ, ಕರ್ತನಿಗೆ ದೇವಜನರಾಗಿ ಕರೆಯಲ್ಪಟ್ಟವರು ಆಗಿರುವವರಿಗೆ. ಕರೆಯಲ್ಪಟ್ಟಿದ್ದೀರಾ? ನಿಮ್ಮನ್ನು ನೀವು ದೇವರಿಗೆ ಪ್ರತಿಷ್ಠಿಸಿಕೊಂಡಿದ್ದೀರಾ? ಅಯ್ಯೋ, ನನ್ನ ಕುಲ ಹೋಗುತ್ತದೆ, ನನಗೆ ಬರುವ ಆದಾಯ ಹೋಗುತ್ತದೆ, ನನಗೆ ಬರುವಂಥ ಹೆಸರು ಹೋಗುತ್ತದೆ, ನಮ್ಮ ನೆಂಟರು ಸಂಬಂಧಿಕರು ಬೈಕೊಳ್ತಾರೆ, ನಮ್ಮ ವಿಲೇಜ್ ಅಂದರೆ ನಮ್ಮ ಊರಿನವರು ವಿರೋಧಿಸ್ತಾರೆ, ನನ್ನನ್ನು ಕಡಿಮೆ ಮಾಡಿ ಮಾತಾಡ್ತಾರೆ. ದೇವಜನವೇ, ಲೋಕ ಹೇಗಿದ್ದರೂ ಕೆಟ್ಟದ್ದೇ. ಲೋಕ ನಮಗೆ ಕೃಪೆಯೂ ಕೊಡಲ್ಲ, ಮನಃಶಾಂತಿಯನ್ನು ಕೊಡಲ್ಲ. ಆದರೆ ನಾವೊಂದು ತೀರ್ಮಾನ ಮಾಡಿ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ನಾವಾಗಿರುವುದರಿಂದ ನಮ್ಮನ್ನು ದೇವರಿಗೆ ಪ್ರತಿಷ್ಠಿಸಿಕೊಳ್ಳುವುದಾದರೆ, ನಂತರ ವಾಕ್ಯ ಹೇಳುತ್ತದೆ, ಮತ್ತು ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆ ಮಾಡುವವರು ಎಲ್ಲಿದ್ದರು? ಹಾಗಾದರೆ ಇದೇ ವಾಕ್ಯದಲ್ಲಿ ಹೇಳ್ತಾ ಇರುವಂಥದ್ದೇನು? ಒಂದು, ಯಾರು ಪ್ರತಿಷ್ಠಿತರಾಗಿದ್ದಾರೋ, ಎರಡು, ಯಾರು ದೇವಜನರಾಗಿದ್ದಕ್ಕೆ ಕರೆಯಲ್ಪಟ್ಟಿದ್ದಾರೋ, ಮೂರು, ಯಾರು ಕರ್ತನ ನಾಮ ಸ್ಮರಣೆಯನ್ನು ಮಾಡುತ್ತಾರೋ ಅವರಿಗೆ ದೇವರು ಕೃಪೆಯು ಶಾಂತಿಯು ಕೊಡುವಂಥವನಾಗಿದ್ದಾನೆ. ಹಾಲೆಲೂಯ. ನಿಮಗೆ ಈ ದಿನ ಆತನ ಕೃಪೆ ಶಾಂತಿಯು ಬೇಕಾ? ಆತನೇ ಮೂಲ ಮತ್ತು ಯಾರಿಗೆ ಎನ್ನುವಾಗ ಈ ಮೂರು ಕಾರ್ಯಗಳನ್ನು ಈ ವಾಕ್ಯ ಹೇಳುತ್ತಾ ಇದೆ. ಮಾತ್ರವಲ್ಲದೆ ಬೈಬಲ್ ಇನ್ನೂ ಅನೇಕ ಕಡೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾತನಾಡುತ್ತದೆ. ನೀವು ನೋಡಿರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 7ನೇ ವಚನದಲ್ಲಿ, ರೋಮಾಪುರದಲ್ಲಿ ದೇವರಿಗೆ ಪ್ರಿಯರೂ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರೂ ಆಗಿರುವವರೆಲ್ಲರಿಗೆ ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಆಮೇನ್. ದೇವಜನವೇ, ಗಮನಿಸಿರಿ, ಇಲ್ಲಿ 4ನೆಯ ವಿಷಯವನ್ನು ಹೇಳುತ್ತಾ ಇದೆ. ಅದೇನಪ್ಪ 4ನೆಯ ವಿಷಯ ಅಂದರೆ ದೇವರಿಗೆ ಪ್ರಿಯರು ಆಗಿರುವಂಥವರು. ಅದು ಎಕ್ಸ್ಟ್ರಾ ಹೇಳ್ತಾರೆ, ದೇವರಿಗೆ ಪ್ರಿಯರಾಗಿರುವುದಕ್ಕೆ ಕರೆಯಲ್ಪಟ್ಟವರು, ದೇವರಿಗೆ ಪ್ರಿಯರಾಗಿರುವ, ದೇವರ ಪ್ರಿಯರು ದೇವಜನರಾಗಿರುವಂಥ ನಿಮಗೆ ಕೃಪೆಯೂ ಶಾಂತಿಯು ಎಲ್ಲರಿಗೂ ಲಭಿಸುವುದಿಲ್ಲ. ತನ್ನ ಮಕ್ಕಳಿಗೆ ತಾನು ಯಾರನ್ನು ಪ್ರೀತಿಸುತ್ತಾನೋ ಎಲ್ಲರನ್ನೂ ದೇವರು ಪ್ರೀತಿಸಿದರೂ ಕೂಡ ನಾವು ದೇವರನ್ನು ಪ್ರೀತಿಸಬೇಕು. ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂದು ಹೇಳುತ್ತಾ ಇದೆಯಲ್ವಾ? ಹಾಗಾದರೆ ನಾವು ದೇವರನ್ನು ಪ್ರೀತಿಸಬೇಕು. ಆತನು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ. ನಿಮ್ಮನ್ನು ಲೋಕದಲ್ಲಿ ಅನೇಕರು ಪ್ರೀತಿಸುವುದಿಲ್ಲ ಅಲ್ಲವಾ? ನಮಗೆ ಅನೇಕರ ಪ್ರೀತಿ ಲಭಿಸುವುದಿಲ್ಲ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಜೀಸಸ್ ಲವ್ಸ್ ಯು. ಏಸಪ್ಪ ನಿಮ್ಮನ್ನು ಪ್ರೀತಿಸುತ್ತಾರೆ. ನಾವು ಯಾವಾಗ ಹಾಡಾಡ್ತೇವೆ, ಏಸು ಪ್ರೀತಿಸುತ್ತಾನೆ ಅಲ್ವಾ? ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಏಸು ಪ್ರೀತಿಸುತ್ತಾನೆ. ಆತನು ನಿನ್ನನ್ನು ಪ್ರೀತಿಸ್ತಾನೆ, ಕರೆಯುತ್ತಾನೆ. ಇಲ್ಲಿ ಹೇಳುತ್ತಾ ಇರುವಂಥ ಮಾತು ಆ ರೀತಿಯಾಗಿ ಹೇಳ್ತಾ ಇದೆ. ದೇವರಿಗೆ ಪ್ರಿಯರಾಗಿರುವಂಥವರಿಗೆ ಕೃಪೆಯೂ ಶಾಂತಿಯೂ ಲಭಿಸುತ್ತದೆ. ನಂತರ ಮೊದಲ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದ 2ನೇ ವಚನದಲ್ಲಿಯೂ ಕೂಡ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ ಎಂದು ಹೇಳುತ್ತಾ ಇದೆ. ನೋಡಿ, ಈ ವಾಕ್ಯದಲ್ಲಿಯೂ
ಆ ಗ್ರಂಥಗಳು ರೋಮ ಆಗಿರ್ಬೋದು, ಕೊರಿಂಥ ಆಗಿರಬಹುದು, ಪೌಲಭಕ್ತನು ಬರೆದರೆ ಇದನ್ನು ಪೇತ್ರನು ಬರೆಯುತ್ತಾ ಹೇಳುತ್ತಾ ಇದ್ದಾನೆ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ. ನೋಡಿದ್ರ, ಮತ್ತೆ ಆ ವಾಕ್ಯ ಹೇಗೆ ಪೌಲನು ಹೇಳಿದ್ದಾನೋ ಪ್ರತಿಷ್ಠಿತರು ಅಂತ, ಹಾಗೆ ಪೇತ್ರನೂ ಹೇಳುತ್ತಿದ್ದಾನೆ. ಹಾಗಾದರೆ ನೀವು ನಾನು ಕರ್ತನಿಗೆ ಪ್ರತಿಷ್ಠಿತರಾಗಿದ್ದೇವಾ? ಚರ್ಚಲ್ಲಿ ತಗೊಂಡೋಗಿ ಅಯ್ಯ ಅವರು ದೇವರ ಆಲಯದಲ್ಲಿ ಪಾಸ್ಟ್ರು ಫಾದರು ಆ ಪ್ರತಿಷ್ಠೆ ಮಾಡಿದರು ಅಂತಲ್ಲ. ಆ ಪ್ರತಿಷ್ಠೆ ಯಾರು ಬೇಕಾದರೂ ಮಾಡ್ತಾರೆ. ಮನುಷ್ಯನು ತನ್ನನ್ನು ತಾನೇ ದೇವರಿಗೆ ಪ್ರತಿಷ್ಠೆ ಮಾಡಿಕೊಳ್ಳಬೇಕು. ಚಿಕ್ಕ ಮಗುವಾಗಿದ್ದಾಗ ಯಾರು ಬೇಕಾದರೂ ಪ್ರತಿಷ್ಠೆ ಮಾಡ್ತಾರೆ, ಆ ಮಗುಗೆ ಏನು ಗೊತ್ತಿರೋದಿಲ್ಲ. ಆದರೆ ಬುದ್ಧಿ ಬಂದ ಮೇಲೆ ನಮ್ಮನ್ನು ನಾವು ಪ್ರತಿಷ್ಠೆ ಮಾಡಬೇಕು. ನೋಡಿ, ನಾವು ನಮ್ಮ ಮಕ್ಕಳನ್ನು ಪ್ರತಿಷ್ಠೆ ಮಾಡೋದು ಬೇರೆ, ನಮ್ಮ ಮಕ್ಕಳೇ ತಮ್ಮನ್ನೇ ದೇವರಿಗೆ ಸಮರ್ಪಿಸಿ ಪ್ರತಿಷ್ಠೆ ಪಡಿಸಿಕೊಳ್ಳುವುದು ಬೇರೆ. ಜ್ಞಾನ ಬಂದ ಮೇಲೆ, ಬುದ್ಧಿ ಬಂದ ಮೇಲೆ, ತಿಳುವಳಿಕೆ ಬಂದ ಮೇಲೆ, ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಒಂದು ಸ್ಥಾನಕ್ಕೆ ಬಂದ ಮೇಲೆ ತಮ್ಮನ್ನು ತಾವೇ ದೇವರಿಗೆ ಪ್ರತಿಷ್ಠಿಸಿಕೊಳ್ಳಬೇಕು. ನಿಮ್ಮನ್ನು ನೀವು ಪ್ರತಿಷ್ಠಿಸಿಕೊಳ್ಳಲಿಕ್ಕೆ ಸಿದ್ಧರಿದ್ದೀರಾ? ಪೇತ್ರನು ಬರೆಯುತ್ತಾ ಹೇಳುತ್ತಾ ಇದ್ದಾನೆ, ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ. ಹೌದು, ಯಾರು ದೇವರಿಗೆ ವಿಧೇಯರಾಗಿರುತ್ತಾರೋ, ಯೇಸುವಿನ ರಕ್ತದಿಂದ ಪ್ರೋಕ್ಷಿತರಾಗಿರುತ್ತಾರೋ ಅವರಿಗೆ ಕೃಪೆಯೂ ಶಾಂತಿಯೂ ಲಭಿಸುತ್ತದೆ. ಇದು ಯಾರಿಗೆ ಪತ್ರಗಳನ್ನು ಬರೆಯುತ್ತಿದ್ದಾರೋ ಅವರು ಇಂಥವರು, ನಿಮ್ಮಲ್ಲಿ ಇಂಥ ಕ್ಯಾರೆಕ್ಟರ್ ಇದೆ, ಇಂಥ ಗುಣಗಳಿದೆ ಎಂದು ಅವರು ಎಚ್ಚರಿಸಿ ಹೇಳುತ್ತಿದ್ದಾರೆ. ನಾವು ಪ್ರತಿಷ್ಠಿತರಾಗಿದ್ದೇವಾ? ನಾವು ಕರೆಯಲ್ಪಟ್ಟವರಾಗಿದ್ದೇವಾ? ಯೇಸುವಿನ ನಾಮಸ್ಮರಣೆ ಮಾಡುವಂಥವರಾಗಿದ್ದೇವಾ? ದೇವರನ್ನು ಪ್ರೀತಿಸುವವರಾಗಿದ್ದೇವಾ? 4 ಆಯಿತು. 5ನೇದಾಗಿ ಹೇಳುತ್ತಾ ಇರುವಂಥದ್ದು ದೇವರಿಗೆ ವಿಧೇಯರಾಗಿದ್ದೇವಾ? 6ನೇದಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗಿದ್ದೇವಾ? ಅಲ್ವಾ? ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾದವರಿಗೆ ಕೃಪೆಯು ಶಾಂತಿಯು ಎಂದು ಬರೆಯುತ್ತಾ ಇದ್ದಾರೆ. 6 ವಿಚಾರಗಳನ್ನು ಈ ವಾಕ್ಯಗಳಲ್ಲಿ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ನೀವು ಯೇಸು ಕ್ರಿಸ್ತನಿಂದ ಪ್ರೋಕ್ಷಿತರಾಗಿದ್ದೀರಾ? ಯೇಸು ಕ್ರಿಸ್ತನು ಪಾಪರಹಿತನು, ನಾನು ಪಾಪಿಯಾಗಿದ್ದೆನು, ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಪಾಪರಹಿತನಾದ ಯೇಸು ಕ್ರಿಸ್ತನು ತನ್ನ ಸ್ವಪ್ರಾಣವನ್ನು ಅರ್ಪಿಸಿ ನನ್ನನ್ನು ಕೊಂಡುಕೊಂಡನು ಎನ್ನುವಂಥದ್ದು ನಿಮ್ಮ ಹೃದಯದಲ್ಲಿ ಇದೆಯಾ? ಅದು ಇದ್ದರೇನೆ ನೀವು ಯೇಸು ಕ್ರಿಸ್ತನಿಂದ ಪ್ರೋಕ್ಷಿತರಾಗಿರುವಂಥವರು. ಪ್ರತಿಷ್ಠಿತರು, ಪ್ರೋಕ್ಷಿತರು. ಪ್ರೋಕ್ಷಿಸುವುದಂದರೆ ತೊಳೆಯಲ್ಪಡುವಂಥದ್ದು. ನನ್ನ ಪ್ರಿಯ ದೇವಜನವೇ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರೋ? ದೇವರ ವಾಕ್ಯ ಕೇಳುತ್ತಾ ಇದೆ, ಈ 6 ಗುಣಗಳ ಬಗ್ಗೆ ಕೇಳುತ್ತಾ ಇದೆ. ಇನ್ನು ಮುಂದೆ ಓದುವಾಗ ನಮಗೆ ಗೊತ್ತಾಗ್ತದೆ. ಮೊದಲ 2 ಕೊರಿಂಥ 1ನೇ ಅಧ್ಯಾಯ 2ನೆಯ ವಾಕ್ಯದಲ್ಲಿ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹಲ್ಲೆಲೂಯಾ. ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡಿ, ಪತ್ರಿಕೆಗಳಲ್ಲಿ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ಪದೇ ಪದೇ ಅದೇ ಪದಗಳನ್ನು ಉಪಯೋಗಿಸ್ತಾ ಇದೆ. ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಈ ಪದಗಳು ಸುಮ್ಮನೆ ಬರೆಯಲ್ಪಟ್ಟುವಂಥವುಗಳಲ್ಲ. ನಾವು ಯಾರಿಗಾದರೂ ನನ್ನ ಪ್ರೀತಿಯ ಮಗಳಿಗೆ ಅಂತ ಬರೆದಾಗ, ನನ್ನ ಪ್ರೀತಿಯ ಮಗನಿಗೆ ಎಂದು ಬರೆದಾಗ, ಪ್ರತಿ ಸಾರಿ ಅದು ಬರೆದಾಗ ಮಗನಿಗೆ ಅಂತ ಬರೆದಾಗ ಅದೊಂದು ಫೀಲ್. ಅದೇ ರೀತಿಯಲ್ಲಿ ಇಂಥ ದೇವಜನರಿಗೆ, ಯಾರಿಗೆ? ಪ್ರತಿಷ್ಠಿತರು. ವಾಕ್ಯದಲ್ಲಿ ಹೇಳುತ್ತಾ ಇದೆ, ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು, ದೇವರ ನಾಮಸ್ಮರಣೆಯನ್ನು, ಯೇಸು ಕ್ರಿಸ್ತನ ನಾಮಸ್ಮರಣೆ ಮಾಡುವವರಿಗೂ, ಆನಂತರ ಹೇಳುತ್ತಾ ಇದೆ ದೇವರನ್ನು ಪ್ರೀತಿಸುವವರಿಗೂ, ನಂತರ ಹೇಳುತ್ತಾ ಇದೆ ದೇವರಿಗೆ ವಿಧೇಯರಾದವರಿಗೂ, 6ನೇದಾಗಿ ಹೇಳುತ್ತಾ ಇದೆ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ, ಅಲ್ವಾ?
ಜ್ಞಾನವನ್ನು ಬಹುಶಃ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಿಗೂ ಇವರಿಗೆ 7 ಕಾರ್ಯಗಳನ್ನು ಹೇಳುತ್ತಾ ಇದೆ. ಬರೆದಿರುವಂಥದ್ದು ನಿಮಗೆ, ಎಲ್ಲರಿಗೂ ಅಲ್ಲ, ಪ್ರತ್ಯೇಕವಾಗಿ ನಿಮಗಿರಲಿ. ಎಫೆಸ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹಾಲೆಲೂಯ. ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕರ್ತನಿಗೆ ಸ್ತೋತ್ರ. ಇವತ್ತು ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವಜನರೇ, ನಿಮಗೂ ನನಗೂ ದೇವರು ಎಚ್ಚರಿಸ್ತಾ ಇದ್ದಾನೆ. ನಾನು ಕೃಪೆಯುಳ್ಳ ದೇವರು, ಶಾಂತಿದಾಯಕನಾದ ದೇವರು. ಆದರೆ ಈ ಕೃಪೆ ಶಾಂತಿ ಲೋಕದ ಜನತೆಗೆ ಅರ್ಥವಾಗುತ್ತಿಲ್ಲ. ನಿಮಗಾದರೂ ಅರ್ಥವಾಗ್ತಾ ಇದೆಯಾ? ದೇವರ ಕೃಪೆ ಶಾಂತಿ ನಿಮಗೆ ಬೇಕಾಗಿದೆಯಾ? ಯಾರಿಗಂದರೆ ಅವರಿಗೆ ಇದು ಅರ್ಥವಾಗೋದಿಲ್ಲ. ಏಕೆಂದರೆ ಅರ್ಥವಾಗಬೇಕಾದರೆ, ಇದು ಸಿಗಬೇಕಾದರೆ ಈ 7 ಅರ್ಹತೆಗಳಿರಬೇಕು. ಈ 7 ಅರ್ಹತೆಗಳು ವಾಕ್ಯಾನುಸಾರವಾಗಿರುವಂಥವುಗಳು. ಯಾಕೆಂದರೆ ಪ್ರತಿ ವಾಕ್ಯದಲ್ಲಿ ನೀವು ಓದಿ ನೋಡ್ರಿ, ಇವರಿಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ. ಎಲ್ಲರಿಗೂ ಅಂತಲ್ಲ, ಇವರಿಗೆ ಪ್ರತ್ಯೇಕವಾಗಿ. ಮೊದಲನೇ ವಾಕ್ಯವನ್ನು ಮತ್ತೊಂದು ಸಾರಿ ಓದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾಗಿರುವ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅದರ 2ನೇ ವಚನ ಹೇಳುತ್ತದೆ, ಪ್ರತಿಷ್ಠಿತರಾಗಿ ದೇವಜನರಾಗಿ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವಜನರಿಗೂ ದೇವರಲ್ಲಿರುವಂಥವರಿಗೆ ಪ್ರತ್ಯೇಕವಾಗಿ ಕೃಪೆಯೂ ಶಾಂತಿಯೂ ಉಂಟಾಗಲಿ ಎಂಬುದಾಗಿ ಹೇಳುತ್ತಾ ಇದೆ. ಇವತ್ತು ಅದೇ ರೀತಿಯಲ್ಲಿ ನೀವು ನಾನು ಆರಿಸಲ್ಪಟ್ಟವರು, ಪ್ರತಿಷ್ಠಿತರು, ಕರೆಯಲ್ಪಟ್ಟವರು, ಈ ಕರ್ತನ ನಾಮ ಸ್ಮರಣೆ ಮಾಡುವಂಥವರಿಗೆ 7 ಕಾರ್ಯಗಳನ್ನು ನಾವು ಧ್ಯಾನ ಮಾಡಿಕೊಂಡಿದ್ದೇವೆ. ಕರ್ತನಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಹೇಳೋಣ, ಅಪ್ಪ ನಿನ್ನ ಕೃಪೆ ನನಗೆ ಬೇಕು ದೇವರೇ. ಮನುಷ್ಯರ ದೃಷ್ಟಿಯಲ್ಲಿ ನನಗೆ ಕೃಪೆ ಸಿಗ್ತಾ ಇಲ್ಲ. ಈ ಲೋಕದಲ್ಲಿ ನನಗೆ ಶಾಂತಿ ಸಿಗ್ತಾ ಇಲ್ಲ. ಹೃದಯದಲ್ಲಿ ಕಳವಳಗಳು, ಜೀವಿತದಲ್ಲಿ ಹೋರಾಟಗಳು. ದಿನ ಬೆಳಗಾದರೆ ಹೇಗಿರುತ್ತದೋ ಈ ದಿನ ಹೇಗೆ ಎದುರಿಸಲಿ, ಇವತ್ತು ಅವರಿಗೆ ಏನು ಹೇಳಲಿ, ಇವತ್ತು ಅದನ್ನು ಹೇಗೆ ನಾನು ಕಾರ್ಯಗತ ಮಾಡಲಿ ಎಂದು ನೀವು ಅನೇಕ ಸಾರಿ ಆಲೋಚಿಸಿರಬಹುದು. ಈ ದಿನ ನೀವು ಆಲೋಚಿಸುತ್ತಿರಬಹುದು. ಕರ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮನ್ನು ದೇವರು ಎಚ್ಚರಿಸುತ್ತಿದ್ದಾನೆ. ನಾನು ಇಂಥವರಿಗೆ ನಾನು ಕೃಪೆಯನ್ನು ಶಾಂತಿಯನ್ನು ಕೊಡುತ್ತೇನೆ. ಯೇಸು ಸ್ವಾಮಿ ತನ್ನ ಶಿಷ್ಯರು ಕಳವಳದಲ್ಲಿ, ಭಯದಲ್ಲಿ ಇದ್ದಾಗ, ಆತಂಕಗಳಲ್ಲಿ ಇದ್ದಾಗ ಅವರ ನಡುವೆ ನಿಂತು ನಿಮಗೆ ಶಾಂತಿ ಉಂಟಾಗಲಿ, ನಿಮಗೆ ಕೃಪೆಯು ಶಾಂತಿ ಉಂಟಾಗಲಿ ಎಂದು ಹೇಳಿದರು. ಪ್ರಿಯ ದೇವಜನರೇ, ನಿಮಗೂ ನನಗೂ ಶಾಂತಿ ಉಂಟಾಗಬೇಕಾದರೆ ಶಾಂತಿದಾಯಕನಾದ ದೇವರೇ ಅದಕ್ಕೆ ಮೂಲ. ಅದಕ್ಕೆ ನಾವು ಪ್ರಾರ್ಥಿಸೋಣ. ನಿಮ್ಮಲ್ಲಿ ಯಾರಿಗೆ ಶಾಂತಿಯ ಕೃಪೆ ಬೇಕೋ ಕಣ್ಣುಗಳನ್ನು ಮುಚ್ಚೋಣ. ಸ್ತೋತ್ರ. ಕರ್ತನಾದ ಯೇಸು ಸ್ವಾಮಿ, ತಂದೆಯಾದ ದೇವರೇ, ನಿಮ್ಮ ಮೂಲಕವಾಗಿ ನಮಗೆ ಸಿಗುವಂಥ ಈ ಕೃಪೆ ಶಾಂತಿಗಾಗಿ ಸ್ತೋತ್ರ. ನಿನ್ನ ವಾಕ್ಯವು ಹೇಳಲ್ಪಟ್ಟಿರುವಂತೆ ಪೌಲನ ಮೂಲಕವಾಗಿ, ಪೇತ್ರನ ಮೂಲಕವಾಗಿ ದೇವರೇ ಕೃಪೆಯು ಶಾಂತಿಯು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ಯಾವುದೋ ಕಾರಣದ ನಿಮಿತ್ತ ಕೃಪೆ ಇಲ್ಲದೆ, ಶಾಂತಿ ಇಲ್ಲದೆ ನಾವು ಬಹಳ ಸತಮತರಾಗಿರುತ್ತೇವೆ. ಆದರೂ ನೀನು ನಮ್ಮನ್ನು ಪ್ರೀತಿಯಿಂದ ಈ ದಿನ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು ಯೇಸಪ್ಪ. ಈಗೋ ನಿಮ್ಮ ಮುಂದೆ ನಾವು ಅಡ್ಡಬಿದ್ದು ಆರಾಧಿಸುತ್ತೇವೆ, ನಿಮಗೆ ಸ್ತೋತ್ರ ಮಾಡುತ್ತೇವೆ, ಪ್ರಾರ್ಥಿಸುತ್ತೇವೆ. ನಿಮ್ಮ ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ. ಎಲ್ಲಿಯೂ ಸಿಗದ, ಯಾರಿಂದಲೂ ಸಿಗದೇ ಇರುವಂಥ ಈ ಮಹಾಕೃಪೆಯನ್ನು, ಶಾಂತಿಯನ್ನು ನೀವು ನಮಗೆ ಅನುಗ್ರಹಿಸಿಕೊಡಿರಿಯಪ್ಪ. ನಿಜವಾಗಿಯೂ ನಿಮ್ಮಲ್ಲಿ ಭರವಸೆ ಇಟ್ಟ ನಾವು ಧನ್ಯರಾಗಿದ್ದೇವೆ. ಈ ವಾಕ್ಯಗಳನ್ನು ಧ್ಯಾನಿಸುವ ನಾವು ಧನ್ಯರಾಗಿದ್ದೇವೆ. ನಿನಗೆ ಸ್ತೋತ್ರ. ದಯಮಾಡಿ ನಮ್ಮ ಮೇಲೆ ಕನಿಕರ ಕೃಪೆಗಳನ್ನು ತೋರಿಸು ನಾದ. ನಿನ್ನನ್ನೇ ಆತುಕೊಂಡು
ನಿನ್ನಲ್ಲೇ ಭರವಸೆ ಇಟ್ಟಿರುವಂಥ ನಮಗೆ ನಿಮ್ಮ ಕೃಪೆಯೂ ಶಾಂತಿಯೂ ಉಂಟಾಗಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳಿ ಇದುವರೆಗೂ ನಮ್ಮೊಟ್ಟಿಗಿದ್ದು ಪ್ರಾರ್ಥಿಸುತ್ತಿರುವಂಥ ಇವರನ್ನು, ಇವರ ಮಕ್ಕಳನ್ನು, ಇವರ ಕುಟುಂಬವನ್ನು, ಇವರ ಸಂಗಾತಿಗಳನ್ನು, ಇವರು ಮಾಡುತ್ತಿರುವ ವ್ಯಾಪಾರಗಳನ್ನು, ಕೆಲಸಗಳನ್ನು, ವ್ಯವಸಾಯಗಳನ್ನು ಆಶೀರ್ವದಿಸಿರಿ. ಅಪನಾಮಕಾವಸ್ಥೆಯಾದ ಜೀವಿತ ನಾವು ಜೀವಿಸದೆ ವಾಕ್ಯಾನುಸಾರ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಇವತ್ತು ಅದರ ನಿಮಿತ್ತವಾಗಿ ನಾವು ಬಡವರಾಗಿರಬಹುದು, ಬಲಹೀನರಾಗಿರಬಹುದು, ನಮಗೆ ತೊಂದರೆಗಳಿರಬಹುದು. ಆದರೂ ಬಡತನವು, ಈ ಲೋಕವು, ಲೋಕದ ಗಂಟುಗಳು, ಹಣವು, ಆಸ್ತಿ, ಐಶ್ವರ್ಯಗಳು ಯಾವುದೂ ನಮಗೆ ಸಹಾಯವಲ್ಲಪ್ಪ. ನಿನ್ನ ಕೃಪೆಯೇ ನಮಗೆ ಸಾಕು ದೇವರೇ. ಪೌಲ ಭಕ್ತನಿಗೆ ನೀವು ಕರ್ತನೆ ಮಾತನಾಡುವಾಗ ಪೌಲ ಭಕ್ತನು ಹೇಳಿದ ಕ್ವಶನ್ಗೆ ನೀವು ಹೇಳಿದಂಥ ಮಾತು, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ. ಓ ಸ್ತೋತ್ರ. ಹೌದು ಸ್ವಾಮಿ, ನಿಮ್ಮ ಕೃಪೆಯೊಂದಿದ್ದರೆ ಸಾಕು, ಏನು ಬೇಕಾದರೂ ಎದುರಿಸಬಲ್ಲೆವು. ನಿನ್ನ ಕೃಪೆಯೇ, ನಿನ್ನ ಶಾಂತಿಯೇ ನಮಗೆ ಬೇಕು ಯೇಸುವಿನ ನಾಮದಲ್ಲಿ. ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಇವರ ಜೀವಿತಗಳಲ್ಲಿ ದೇವರೇ ನಶಿಸಿ ಹೋಗದ ಶಾಂತಿ, ಬಿಟ್ಟು ಹೋಗದ ಕೃಪೆ ಆವರಿಸಿಕೊಳ್ಳಲಿ. ಆಗ ಇವರ ಜೀವಿತವು ದೊಡ್ಡ ಬಹುಮಾನಕರವಾದ, ದೊಡ್ಡ ಆಶೀರ್ವಾದಕರವಾದಂಥ ಜೀವಿತವಾಗಿ ಮಾರ್ಪಡುತ್ತದೆ. ನೀನೇ ಈ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಇವರ ಜೀವಿತವನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೋನಾದ. ಇವರ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು, ರೋಗ ಸೌಖ್ಯವನ್ನು ಮಾಡಿರಿ, ಸಾಲಗಳಿಂದ ಬಿಡುಗಡೆ ಮಾಡಿರಿ, ಶತ್ರು ಕಾಟಗಳಿಗೆ ಭಯಪಡದ ಧೈರ್ಯದ ಆತ್ಮವನ್ನು ಅನುಗ್ರಹಿಸಿ ಕೊಡರಿ. ನಾವು ಮಾಡುವ ಪ್ರತಿ ಕಾರ್ಯ, ನಾವು ಇಡುವ ಪ್ರತಿ ಹೆಜ್ಜೆ, ಮಾಡುವ ಎಲ್ಲ ಪ್ರಯಾಣಗಳು, ನಾವು ಮಾಡುತ್ತಿರುವ ಕೆಲಸ ಕಾರ್ಯಗಳು ಅನುಗ್ರಹಿಸಲ್ಪಡಲಿ. ಕರ್ತನೆ, ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಆದ್ಯಂತ ರಹಿತನೇ, ಇದುವರೆಗೂ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಇವರ ಕುಟುಂಬವು ಕೃಪೆಯಿಂದ ತುಂಬಿಸಲ್ಪಡಲಿ, ಇವರ ಜೀವಿತವು ದೇವರೇ ಆಶೀರ್ವದಿಸಲ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳು. ಅದಕ್ಕಾಗಿ ನಿಮಗೆ ವಂದನೆ ಅಪ್ಪ. ನೀನೇ ಈ ಮೊರೆಯನ್ನು ಆಲಿಸಿ ಈ ದೇವಜನರೆಲ್ಲರಿಗೂ ಕೃಪೆಯು ಶಾಂತಿಯು ಉಂಟು ಮಾಡಬೇಕಾಗಿ, ಮಾತಿಗೆ ತಪ್ಪದವನು ನಂಬಿಗಸ್ತನಾದ ದೇವರು, ಕೃಪೆಯು ಶಾಂತಿಗೆ ಮೂಲನೂ ಆಗಿರುವಂಥ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರ ನಾಮದಲ್ಲಿ ಬೇಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಇದುವರೆಗೂ ದೇವರ ಕೃಪೆ ಮತ್ತು ಶಾಂತಿಯ ಕುರಿತಾಗಿ ನೀವು 7 ಕಾರ್ಯಗಳನ್ನು ಧ್ಯಾನ ಮಾಡಿದ್ದೀರಾ. ದಯಮಾಡಿ 7 ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳ್ರಿ. ದೇವರಿಗೆ ನೆನಪಿಸಿರಿ. ದೇವರೇ, 7 ಕಾರ್ಯಗಳನ್ನು ನೆನಪಿಸಿದ್ದಿ, ನನಗೂ ಕೃಪೆ ಶಾಂತಿಯನ್ನು ಕೊಡಪ್ಪ ಎಂದು ಬೇಡಿಕೊಳ್ಳಿರಿ. ದೇವರು ಅನುಗ್ರಹಿಸುವನು. ನಿಮ್ಮೆಲ್ಲರಿಗೂ ಪ್ರೈಸ್ ದಿ ಲಾರ್ಡ್ ಜೀಸಸ್. ಶಲೋಮ್. ಸಮಾಧಾನ ಉಂಟಾಗಲಿ. ಆಮೇನ್.